ನಮಸ್ಕಾರ ಸ್ನೇಹಿತರೆ. ನಾನು ಪ್ರತಿದಿನ ಪ್ರಚಲಿತ ಘಟನೆಗಳಿಂದ ಮೇಲೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನಪತ್ರಿಕೆ ಅಂದರೆ ಪ್ರಜಾವಾಣಿ ಪೇಪರಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಗಳು ಹಾಗೂ ಹಿಂದೂ ಪೇಪರ್ನಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನ ಎರಡನ್ನೂ ಸೇರಿಸಿ ಒಂದು ಪ್ರಚಲಿತ ಘಟನೆ ಮಾಡ್ತಾಯಿದ್ದೀನಿ. ನನ್ನ ಬಗ್ಗೆ ತಿಳಿಸೋದಾದರೆ ನಾನು ಪೊಲೀಸಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ನಾನು ಓದೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಂಗಾಗಿ ನಾನೇನು ಓದ್ತಾ ಇರ್ತೀನೋ ಅದನ್ನು ಕೂಡ ನಿಮಗೆ ಶೇರ್ ಮಾಡೋಣ ಅಂಥೇಳಿ ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಿಂಪಲ್ಲಾಗಿರುತ್ತೆ ಕ್ವಶನ್ಗಳು. ಏನಂದರೆ ಪ್ರಜಾವಾಣಿ ಪೇಪರಲ್ಲಿ ಬಂದಿರತಕ್ಕಂಥ ಮಾಹಿತಿನ ಯಾವುದೇ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನ ರೈಸ್ ಮಾಡಿ ಹಾಕಿರ್ತೀನಿ. ಇವತ್ತಿನ ಪೇಪರಿಗೆ ಮಾತ್ರ ಸಂಬಂಧಪಟ್ಟಂಗೆ, ಬೇರೆ ದಿವಸದಿಲ್ಲ, ಇವತ್ತಿನ ಮಾತ್ರ ತೆಗೆದಿರುತ್ತೆ. ಮೊದಲನೇ ಕ್ವಶನ್ ನೋಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಎಲ್ಲರೂ ಸೇರಿ ಪಾಸ್ ಆಗೋಣ, ಎಲ್ಲರೂ ಸೇರಿ ಗೌರ್ಮೆಂಟ್ ಜಾಬ್ ತಗೊಳ್ಳೋಣ. ಹಾಗಾಗಿ ನೀವು ನಮ್ಮ ಜೊತೆ ಕೈಗೂಡಿಸಿ ಕ್ಲಾಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಒಂದನೇ ಕ್ವಶನ್ ಏನಪ್ಪ ಅಂದರೆ, ಇತ್ತೀಚಿನ ಕರ್ನಾಟಕ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಭಾರತದ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ, ಭಾರತ ಸಂವಿಧಾನದ ಇಂಪಾರ್ಟೆಂಟ್ ಇದು, ಯಾವ ವಿಧಿಯಡಿಯಲ್ಲಿ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ? ಅಂದರೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ಎಲ್ಲ ಅಂದರೆ ರಾಜ್ಯಪಾಲರ ಭವನದಲ್ಲಾಗಿದೆ. ಭಾರತ ಸಂವಿಧಾನದ ಯಾವ ವಿಧಿಯಡಿ ರಾಜ್ಯದ ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಅಂತ ಕ್ವಶನು. ಅಂದರೆ ಆನ್ಸರ್ ಬಂದು 217ನೇ ವಿಧಿ. 217ನೇ ವಿಧಿ. ಸ್ವಲ್ಪ ವಿವರಣೆ ಇದೆ. ಸಂವಿಧಾನದ 217ನೇ ಕ್ಲಾಸ್ 1ರಲ್ಲಿ ಪ್ರಕಾರ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಇದು ಇಂಪಾರ್ಟೆಂಟು, ಭಾರತ ಮುಖ್ಯ ನ್ಯಾಯಮೂರ್ತಿಗಳು, ರಾಜ್ಯಪಾಲರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಜೊತೆ ಸಮಾಲೋಚನೆ ನಡೆಸಿ ರಾಷ್ಟ್ರಪತಿಯವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡ್ತಾರೆ. ಯಾವುದೇ ಒಂದು ರಾಜ್ಯದ ನ್ಯಾಯಮೂರ್ತಿಗಳ ನೇಮಕ ಮಾಡ್ಬೇಕಾದ್ರೆ ಯಾರಿರ್ಬೇಕಂದ್ರೆ ಅಲ್ಲಿ ಭಾರತದ ಯಾವುದೇ ಒಂದು ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ಬೇಕಂದ್ರೆ ಯಾರು ಇರ್ಬೇಕಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ. ಅದ್ರ ಜೊತೆಗೆ ಆ ರಾಜ್ಯದ ರಾಜ್ಯಪಾಲರು ಇರ್ತಾರೆ. ಆ ರಾಜ್ಯದ ಹೈಕೋರ್ಟ್ ಮುಖ್ಯಮಂತ್ರಿಗಳು ಸಮಾಲೋಚನೆ ಮಾಡಿ ಈ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ. ಇಲ್ಲೇನಪ್ಪ ಅಂದರೆ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಅಂತಿದ್ರೆ ಆ ಸಂಬಂಧಪಟ್ಟ ರಾಜ್ಯಪಾಲರಾಗಿರ್ತಾರೆ. ನೋಡಿ, ಇಲ್ಲಿ ಆ ಸಂಬಂಧಪಟ್ಟ ರಾಜ್ಯಪಾಲರು ಆ ಒಂದು ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಹೀಗೆ ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರ ಅಂದರೆ ತಾವರ್ಚಂದ್ ಗೆಹ್ಲೋಟ್ ಅವರವರು ಇದ್ದಾರೆ. ಅದೇ ರೀತಿಗೆ ಮುಂದಿನ ಕ್ವಶನ್ ಏನಪ್ಪ ಅಂದರೆ, ಬೆಂಗಳೂರಿನ ಲಾಲ್ಬಾಗ್ ಸಸ್ಯ ತೋಟದಲ್ಲಿರುವ ಪ್ರಸಿದ್ಧ ಬಂಡೆಯ ದೀಪಕಲ್ಪದ ನೈಸ್ ಪೆನ್ಸಿಲರ್ ಜೀನಿಯಸ್ ಮಾದರಿಯಾಗಿದ್ದು ಇದು ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕವೆಂದು ಘೋಷಿಸಿದ ಸಂಸ್ಥೆ. ಇವತ್ತಿನ ಪೇಪರ್ದಪ್ಪ ಲಾಲ್ಬಾಗ್ ಬಗ್ಗೆ ಒಂದು ಪುಟ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಲೇಟೆಡ್ ಕ್ವಶನು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇತ್ತೀಚೆಗೆ ಇದಕ್ಕೆ ಮಹಿಳಾ ಅಧ್ಯಕ್ಷರಾಗಿರೆ ಏನಪ್ಪ, ಅಶಿಕಾ ಅಗ್ಲಾವೆ ಅಂತಲೇ ಇರಬೇಕು, ಅಗ್ಲಾವೆನೇ ಇರಬೇಕು, ಸ್ವಲ್ಪ ನನಗೂ ಕನ್ಫ್ಯೂಸ್ ಇದೆ. ಅಶಿಕಾ ಅಗ್ಲಾವೆ ಅಂಥೇಳಿ ಪ್ರಥಮ ಮಹಿಳಾ ಅಧ್ಯಕ್ಷ ಆಗಿರೋದು ಇದಕ್ಕೆ. ಓಕೆನಾ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ ಅಂದರೆ ಅದು ಕೋಲ್ಕತ್ತಾದಲ್ಲಿದೆ. GSI ಸಂಸ್ಥೆ ಲಾಲ್ಬಾಗ್ನ ಬಂಡೆಯನ್ನು ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಎಂದು ಘೋಷಿಸಿದೆ. ಇದು ಸುಮಾರು 2.5 ರಿಂದ 3 ಶತಕೋಟಿ ವರ್ಷಗಳ ಹಳೆಯ ಅಪರೂಪದ ರೂಪಾಂತರಿತ ಬಂಡೆಯಾಗಿದೆ ಎಂದು ಹೇಳಲ್ಪಡುತ್ತದೆ. ರೂಪಾಂತರಿತ ಬಂಡೆ ಎಂದು ಹೇಳಲ್ಪಡುತ್ತದೆ. ಕರ್ನಾಟಕ ಲಾಲ್ಬಾಗ್ನಲ್ಲಿರುವ ದೀಪಕಲ್ಪದ ನೈಸ್ ಬಂಡೆಯ ವೈಜ್ಞಾನಿಕ ಪ್ರಾಮುಖ್ಯತೆ ಮೊದಲು ಗುರುತಿಸಿದವರು ಯಾರೆಂದರೆ WFC ಸ್ಮಿತ್. 1916ರಲ್ಲೇ ಇದನ್ನು ಐಡೆಂಟಿಫೈ ಮಾಡಿದ್ದಾರೆ. 1916ರಲ್ಲೇ ಈ ಒಂದು ಬಂಡೆಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಹಿಂಗೂ ಕೇಳ್ಬೋದು, ದೀಪಕಲ್ಪದ ನೈಸ್ ಬಂಡೆಯು ಕರ್ನಾಟಕದ ಯಾವ ಒಂದು ಉದ್ಯಾನವನದಲ್ಲಿ ಕಂಡುಬರುತ್ತೆ ಅಂದರೆ ಅದು ಲಾಲ್ಬಾಗ್ ಆಗಿರ್ತದೆ, ಬೆಂಗಳೂರಿನ ಲಾಲ್ಬಾಗ್ ಆಗಿರ್ತದೆ. ಅದೇ ರೀತಿಗೆ ಮುಂದಿನ ಕ್ವಶನ್ ಏನಪ್ಪ ಅಂದರೆ, ಮತದಾನದ ಹಕ್ಕು ಜೀವನದ ಹಕ್ಕು ಸಾರ್ವಜನಿಕ ಪ್ರಕಟಣೆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖವಾಗಿದೆ ಅಂದರೆ ವಿಧಿ 326. ಆ ವಿಧಿ ಏನು ಹೇಳ್ತದೆ ಅಂದರೆ, ಸಂವಿಧಾನದ 326ನೇ ವಿಧಿಯು ಲೋಕಸಭೆ, ರಾಜ್ಯ ವಿಧಾನಸಭೆ ಚುನಾವಣೆಗಳಲ್ಲಿ ಮತದಾನದ ವಯಸ್ಸಿನ ಆಧಾರದ ಮೇಲೆ ಎಂದು ನಿರ್ಧರಿಸಿದೆ. ಹಾಗಾದರೆ ಆ ಮತದಾನ 21 ವಯಸ್ಸಿತ್ತು, ಅದನ್ನು 18ಕ್ಕೆ ತಿದ್ದುಪಡಿ ಮಾಡಿದ ಸಂವಿಧಾನ ಅಂದರೆ 61ನೇ ಸಂವಿಧಾನ ತಿದ್ದುಪಡಿ ಯಾವಾಗ ಅಂದರೆ 1988ನೇ ಇಸ್ವಿಯಲ್ಲಿ ಏನು ಮಾಡ್ತಾರೆ, 21 ರಿಂದ 18ನೇ ವಯಸ್ಸಿಗೆ ತಿದ್ದುಪಡಿ ಮಾಡ್ತಾರೆ. ಭಾರತದಲ್ಲಿ ಮತದಾನ ಮಾಡುವ ಹಕ್ಕು ಯಾವ ರೀತಿಯ ಹಕ್ಕಾಗಿದೆ ಅಂದರೆ, ಇದು ಹಳೆಯ ಕ್ವಶನ್ ಪೇಪರ್ ಬಂದಿರೋದು. ಭಾರತದಲ್ಲಿ ಮತದಾನ ಮಾಡುವ ಹಕ್ಕು ಯಾವ ರೀತಿಯ ಹಕ್ಕಾಗಿದೆ ಅಂದರೆ ಅದೊಂದು ಸಾಂವಿಧಾನಿಕ ಶಾಸನಬದ್ಧ ಹಕ್ಕು. ಇದು PC ಕ್ವಶನ್ ಬೇಜಾನ್ಸಲಾಗಿದೆ. ಓಕೆನಾ. ನೆಕ್ಸ್ಟ್ 4ನೇ ಕ್ವಶನ್ ಏನಪ್ಪ ಅಂದರೆ, ಪತ್ರಿಕಾ ವರದಿಯಂತೆ RBI ತನ್ನ ಬ್ಯಾಂಕಿಂಗ್ ದರಗಳಲ್ಲಿ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿದೆ.
ರೆಪೋ ದರ ಎಂದರೇನು? ರೆಪೋ ದರ ಎಂದರೇನು? RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಬಡ್ಡಿ ದರವನ್ನು ರೆಪೋ ದರ ಎನ್ನುತ್ತಾರೆ. ರೆಪೋ ದರ ಎನ್ನುತ್ತಾರೆ. RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಬಡ್ಡಿ ದರ ಅಂದರೆ ಇದಕ್ಕೆ ರೆಪೋ ದರ ಅಂತ. ರಿವರ್ಸ್ ರೆಪೋ ದರ ಅಂದರೆ ವಾಣಿಜ್ಯ ಬ್ಯಾಂಕ್ಗಳೇ RBIಗೆ ಸಾಲವನ್ನು ನೀಡ್ತವೆ, ಇವನ್ನು ರಿವರ್ಸ್ ರೆಪೋ ದರ ಅಂತ ಕರೀತಾರೆ. ಭಾರತದಲ್ಲಿ ಹಣಕಾಸು ನೀತಿಯನ್ನು ರೂಪಿಸುವ ಮತ್ತು ಜಾರಿಗೊಳಿಸುವ ಸಂಸ್ಥೆ ಯಾವುದಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್, RBI. ಓಕೆನಾ. ಅದೇ ರೀತಿಯಾಗಿ ಐದನೇ ಕ್ವಶನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯನ್ನು ಭಾರತದಲ್ಲಿ ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಯಾವಾಗ ಬಂತು ಅಂದರೆ 2006ನೇ ಇಸ್ವಿ ಬಂದಿದೆ. ಇದು PC ಕ್ವಶನ್ ಆಗಿದೆ. ಏಕೆಂದರೆ ಮೊನ್ನೆ ಎಲ್ಲ ತಾಜ್ ಹೋಟ್ಲು, ಒಬೆರಾಯ್ನ ಹೋಟ್ಲು ಮತ್ತು JW ಮ್ಯಾರಿಟ್ ಇಂಥ ದೊಡ್ಡ ಹೋಟ್ಲುಗಳ ಮೇಲೆ ಒಂದು ದಾಳಿ ಮಾಡಿದರು. ಯಾಕೆಂದರೆ ಮಾಂಸ ಕೊಳ್ತಿರೋದನ್ನೆಲ್ಲ ಯೂಸ್ ಮಾಡಿ ಅಡುಗೆ ಮಾಡ್ತಾರಂತೆ. ಆ ಉದ್ದೇಶಕ್ಕೋಸ್ಕರವಾಗಿ ಪೇಪರ್ ಬಂದಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯನ್ನು ಭಾರತದಲ್ಲಿ ಯಾವ ವರ್ಷದಲ್ಲಿ ಜಾರಿಗೆ ತರಲಾಗಿದೆ ಅಂದರೆ 2006ನೇ ಇಸ್ವಿಯಲ್ಲಿ ಜಾರಿಗೆ ತರಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅನ್ನು ಆಹಾರ ಸುರಕ್ಷತೆ ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತದ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವಾಲಯ ಬರ್ತದೆ ನೋಡಪ್ಪ. ಇದು ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತದೆ. ಇದನ್ನು ಕೇಳ್ಬೋದು. FSSAIನ ಪೂರ್ಣ ರೂಪ ಏನಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. FSSAIನ ಪೂರ್ಣ ರೂಪ ಏನಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಅದೇ ಮುಂದಿನ ಕ್ವಶನ್ ಏನಪ್ಪ ಅಂದರೆ ಭಾರತದಲ್ಲಿ ವಿದೇಶಿ ನೇರ ಹೂಡಿಕೆ FDI ಫಾರಿನ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ನೀತಿಗಳನ್ನು ರೂಪಿಸುವ ಮತ್ತು ಪ್ರೋತ್ಸಾಹಿಸುವ ಕೇಂದ್ರ ಸರ್ಕಾರದ ಪ್ರಮುಖ ಇಲಾಖೆ ಯಾವುದು? DPIIT ನೋಡಿ. DPIIT ಅಂತೇಳಿ ಅದರ ಆನ್ಸರ್ ಆಗುತ್ತೆ. DP ಅಂದರೆ ನೋಡಿ, ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಭಾರತದಲ್ಲಿ ವಿದೇಶಿ ನೇರ ಹೂಡಿಕೆ ನೀತಿಗಳನ್ನು ರೂಪಿಸುವ ಮತ್ತು ಪ್ರೋತ್ಸಾಹಿಸುವ ಕೇಂದ್ರ ಸರ್ಕಾರದ ಪ್ರಮುಖ ಇಲಾಖೆ ಯಾವುದಂದರೆ DPIIT ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಇವು ಭಾರತದ FDI ಅರಿವು, ಕೈಗಾರಿಕೆ ಮತ್ತು ಪ್ರಗತಿ ವಾಣಿಜ್ಯ ನಿಯಮಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಸ್ವಯಂಚಾಲಿತ ಮಾರ್ಗದ ಮೂಲಕ FDI ಹೂಡಿಕೆ ಯಾರೂ ಅನುಮತಿ ಅಗತ್ಯವಿಲ್ಲ. ಸ್ವಯಂಚಾಲಿತ ಆಟೋಮೆಟಿಕ್ ರೋಟ್ ಮೂಲಕ FDI ಹೂಡಿಕೆ ಯಾರ ಅನುಮತಿ ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಅಥವಾ RBI ಮುಂಗಡ ಅನುಮತಿ ಅಗತ್ಯವಿರುವುದಿಲ್ಲ ಅಂತ ನೋಡಿ. ಅದೇ ರೀತಿಯಾಗಿ 7ನೇ ಕ್ವಶನ್ ಏನಪ್ಪ ಅಂದರೆ ಇತ್ತೀಚೆಗೆ ಒಪ್ಪಂದ ತಿರಸ್ಕರಿಸಿ ಸುದ್ದಿಯಲ್ಲಿರುವ ಇಸ್ರೇಲ್ ಗಾಜಾ ಪಟ್ಟಿ ಪ್ರದೇಶವು ಯಾವ ಸಮುದ್ರದ ದಂಡೆಯಲ್ಲಿದೆ? ಇತ್ತೀಚೆಗೆ ಒಪ್ಪಂದ ತಿರಸ್ಕರಿಸಿ ಸುದ್ದಿಯಲ್ಲಿರುವ ಇಸ್ರೇಲ್ ಗಾಜಾ ಪಟ್ಟಿ ಯಾವ ಸಮುದ್ರದ ದಂಡೆ ಮೇಲಿದೆ ಅಂದರೆ ಇದು ಭೂಮಧ್ಯ ಮೆಡಿಟೇರಿಯನ್ ಸಿ ಮಧ್ಯ ಕಂಡುಬರ್ತವೆ ಇಸ್ರೇಲ್ ಮತ್ತು ಗಾಜಾ ಪಟ್ಟಿ. ಓಕೆನಾ. ಯಾವ ದಂಡೆ ಅಂದರೆ ಭೂಮಧ್ಯ ಅಥವಾ ಮೆಡಿಟೇರಿಯನ್ ಸಿ ಮಧ್ಯೆ ಕಂಡುಬರ್ತವೆ. ಗಾಜಾ ಪಟ್ಟಿಯು ಭೂಮಧ್ಯ ಸಮುದ್ರದ ಆಗ್ನೇಯ ಕರಾವಳಿಯಲ್ಲಿದ್ದು ಮೆಡಿಟೇರಿಯನ್ ಸಮುದ್ರದ ಆಗ್ನೇಯ ಕರಾವಳಿಯಲ್ಲಿದ್ದು ಇಸ್ರೇಲ್ ಮತ್ತು ಈಜಿಪ್ಟ್ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಯಾವ ದೇಶಗಳ ಗಾಜಾ ಪಟ್ಟಿ ಯಾವ ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದರೆ ಈಜಿಪ್ಟ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಹಂಚಿಕೊಂಡಿದೆ. ಪ್ರಸ್ತುತ ಇಸ್ರೇಲ್ನ ಪ್ರಧಾನಿ ಯಾರು ಅಂದರೆ ಬೆಂಜಮಿನ್ ನೇತಾನ್ಯಾಹು ಸುದ್ದಿಯಲ್ಲಿದ್ದಾರೆ. ಓಕೆನಾ. KPSCಲಿ ಒಂದು ಕ್ವಶನ್ ಕೇಳ್ತಾರೆ, ಅಬ್ರಹಾಂ ಒಪ್ಪಂದಗಳು ಯಾವ ದೇಶಗಳ ನಡುವೆ ಸಂಬಂಧ ಸುಧಾರಣೆಗೆ ಸಂಬಂಧಿಸಿವೆ ಅಂದರೆ ಒಂದು ಇಸ್ರೇಲ್. ಅದೇ ರೀತಿಗೆ ಅರಬ್ ದೇಶಗಳ ಮಧ್ಯೆ ಈ ಒಂದು ಅಬ್ರಹಾಂ ಒಪ್ಪಂದಗಳು ಕಂಡುಬರ್ತವೆ. ಮುಖ್ಯ ಕ್ವಶನ್ಗಳು ಬಂದವು ಅಂದರೆ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಮತ್ತು ಅದರ ಸೇವಾ ಶುಲ್ಕಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಒಂದು ಕ್ವಶನ್ ಇದೆ. ಇವತ್ತಿನ ಪೇಪರ್ದು ದ ಹಿಂದೂ ಪೇಪರ್ನಲ್ಲಿ ಬಂದಿರತಕ್ಕಂಥ ಕ್ವಶನ್ನ ಕನ್ನಡದಲ್ಲಿ ಹಾಕಿದ್ದೀನಿ. ಸಾಮಾನ್ಯ ಬಳಕೆದಾರರು ಮಾಡುವ UPI ಪರ್ಸನ್ ಟು ಪರ್ಸನ್ ಸಾಮಾನ್ಯ ವರ್ತಕರ ವಹಿವಾಟುಗಳಿಗೆ ಸರ್ಕಾರವು ನೋಡಿ, ಇದು ಇಂಪಾರ್ಟೆಂಟು, 0 MDR ಅನ್ನು ನಿಯಮವನ್ನು ಗೊಳಿಸಿದೆ. ಸಾಮಾನ್ಯ ಬಳಕೆದಾರರು ಮಾಡುವ UPI ಪರ್ಸನ್ ಟು ಪರ್ಸನ್ ಮತ್ತು ಸಾಮಾನ್ಯ ವರ್ತಕರ ವಹಿವಾಟುಗಳಿಗೆ ಸರ್ಕಾರವು 0 MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್. MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್, ಇಲ್ಲಿ ಇದೆಯಲ್ಲ MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತೇಳಿ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಂತೆ ಎಲ್ಲ ಮಾದರಿಯ UPI ವಹಿವಾಟುಗಳಿಗೆ NPCI ಶೇಕಡಾ 2% ಸ್ಥಿರ ಮರ್ಚೆಂಟ್ ಡಿಸ್ಕೌಂಟ್ ರೇಟನ್ನು ಕಡ್ಡಾಯಗೊಳಿಸಿದೆ. ಆಪ್ಷನ್ 1 ಸರಿ, ಆಪ್ಷನ್ 2 ಸರಿ,
ಅಂತ ಕೊಟ್ಟಿದ್ರೆ ಆನ್ಸರ್ ಹೇಳ್ಬೇಡ, ಡೈರೆಕ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಆನ್ಸರು ಹೇಳಿಕೆ ಒಂದು ಮಾತ್ರ ಕರೆಕ್ಟಾಗಿದೆ. ಇದು ಮಾತ್ರ ಕರೆಕ್ಟಾಗಿದೆ. ಸಾಮಾನ್ಯ ಬಳಕೆದಾರರು ಮಾಡುವ UPI ಪರ್ಸನ್ ಟು ಪರ್ಸನ್ ಮತ್ತು ಸಾಮಾನ್ಯ ವರ್ತಕರ ವಹಿವಾಟುಗಳಿಗೆ ಸರ್ಕಾರವು 0 MDR ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ನಿಯಮವನ್ನು ಜಾರಿಗೊಳಿಸಿದೆ. ಹಾಗಾದರೆ ಕೇಂದ್ರ ಆನ್ಸರ್ ಒಂದು ಮಾತ್ರ ಕರೆಕ್ಟಾಗಿದೆ. ಮುಂದಿನ ಕ್ವಶನ್ ಏನಪ್ಪ ಅಂದರೆ, ಸಂಸತ್ತಿನಲ್ಲಿ ಮಂಡಿಸಲಾದ ಸೀಲ್ಡ್ ಬಿಲ್ ಮತ್ತು ಖಾಸಗಿ ಸದಸ್ಯರ ಮಸೂದೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ. ಸೀಲ್ಡ್ ಬಿಲ್ ಮಸೂದೆ ಮಕ್ಕಳ ಸೋಷಿಯಲ್ ಮೀಡಿಯಾ ಬಳಕೆ, ಪೋಷಕರ ಒಪ್ಪಿಗೆ ಮತ್ತು ವಯಸ್ಸಿನ ಮಿತಿಯನ್ನು ಜಾರಿಗೊಳಿಸುವ ಗುರಿ ಹೊಂದಿದೆ. ನೋಡಿ, ಇದು ಏನಪ್ಪ ಅಂದರೆ, ಈ ಸೀಲ್ಡ್ ಬಿಲ್ ಮಸೂದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಕೆಗೆ, ಪೋಷಕರ ಒಪ್ಪಿಗೆ ಮತ್ತು ವಯಸ್ಸಿನ ಮಿತಿಯನ್ನು ಜಾರಿಗೊಳಿಸುವ ಗುರಿಯನ್ನು ಹೊಂದಿದೆ. ಎರಡನೇದು ಬಂದು, ಸಂಸತ್ತಿನಲ್ಲಿ ಖಾಸಗಿ ಸದಸ್ಯರು ಮಸೂದೆಯನ್ನು ಕೇವಲ ವಿರೋಧ ಪಕ್ಷದ ಸಂಸದರು ಮಾತ್ರ ಮಂಡಿಸಲು ಅವಕಾಶವಿದೆ. ಇದು ತಪ್ಪಾಗಿದೆ. ನೋಡಿ, ಸಚಿವರಲ್ಲದ ಯಾವುದೇ ಸಂಸದರು ಮಂಡಿಸುವ ಮಸೂದೆಯನ್ನು ಸಚಿವರಲ್ಲದ ಖಾಸಗಿ ಸದಸ್ಯರ ಮಸೂದೆ ಅಂದರೆ ಯಾವುದಂದರೆ, ಸಚಿವರಲ್ಲದ ಯಾವುದೇ ಸಂಸದರು, ಆಡಳಿತ ಪಕ್ಷದ ಹಿಂಬದಿ ಸಾಲಿನ ಸಂಸದರು ಸೇರಿದಂತೆ ಮಂಡಿಸುವ ಮಸೂದೆಯನ್ನು ಖಾಸಗಿ ಸದಸ್ಯರ ಮಸೂದೆ ಎನ್ನಲಾಗುತ್ತದೆ. ಹಾಗಾದರೆ ಆನ್ಸರ್ ಬಂದು ಒಂದು ಹೇಳಿಕೆ ಮಾತ್ರ ಕರೆಕ್ಟಾಗಿದೆ. ಸೀಲ್ಡ್ ಬಿಲ್ ಅಂದರೆ ಸೋಷಿಯಲ್ ಮೀಡಿಯಾ ಬಳಕೆಗೆ, ಪೋಷಕರ ಒಪ್ಪಿಗೆ ಮತ್ತು ವಯಸ್ಸಿನ ಮಿತಿಯನ್ನು ಜಾರಿಗೊಳಿಸುವ ಗುರಿಯನ್ನು ಹೊಂದಿದೆ ಸೀಲ್ಡ್ ಬಿಲ್. ಓಕೆನಾ. ಮೂರನೇ ಕ್ವಶನ್ ಅದ ಹಿಂದೂ ಪೇಪರ್ ಬಂದಿರತಕ್ಕಂಥ ಮೂರನೇ ಕ್ವಶನ್ ಏನಪ್ಪ ಅಂದರೆ, ಭಾರತದಲ್ಲಿ ಜನಗಣತಿ ಮತ್ತು ಜಾತಿ ಸಮೀಕ್ಷೆಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತಿದೆ. ಭಾರತ ಸಂವಿಧಾನದ 7ನೇ ಅನುಸೂಚಿ ಪ್ರಕಾರ ಜನಗಣತಿಯ ವಿಷಯವು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಇದು PSI ಎಕ್ಸಾಮ್ ಕ್ವಶನ್ನು. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಸಂಖ್ಯಾ ಗಣತಿ ನಡೆಸಲು ಸಂಬಂಧಪಟ್ಟ ರಾಜ್ಯ ವಿಧಾನಸಭೆ ವಿಶೇಷ ಕಾಯ್ದೆ ಅನುಮತಿ ಇಲ್ಲ. ಇದು ಕೂಡ ಇಲ್ಲೇ ಕೊಟ್ಟರಲ್ಲ. ಜನಗಣತಿಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ. ಕೇಂದ್ರಾಡಳಿತ ಪ್ರದೇಶಗಳ ಗಣತಿಯನ್ನು ಗೃಹ ಸಚಿವಾಲಯ ನಿರ್ದೇಶನಂತೆ ನಡೆಸಲಾಗುತ್ತದೆ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಬರುತ್ತೆ. ಹಾಗಾಗಿ ಹೇಳಿಕೆ 2 ತಪ್ಪು, 1 ಸರಿಯಾಗಿದೆ. ಅದೇ ರೀತಿ 4ನೇ ಕ್ವಶನ್ ಏನಪ್ಪ ಅಂದರೆ, ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಮತ್ತು ಅಂತರ್ಜಲ ವಿವಾದಗಳಿಗೆ ಸಂಬಂಧಿಸಿದಂತೆ ಪರಿಶೀಲಿಸಿ. ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರವನ್ನು ಅಂತಾರಾಜ್ಯ ನದಿ ನೀರಿನ ವಿವಾದ ಕಾಯ್ದೆ ಅಡಿಯಲ್ಲಿ ರಚಿಸಲಾಗಿದೆ. ಅಂತಾರಾಜ್ಯ ನದಿ ನೀರು ನ್ಯಾಯಾಧೀಕರಣವು ನೀಡುವ ಅಂತಿಮ ಆದೇಶವು ಸುಪ್ರೀಂ ಕೋರ್ಟ್ ಆದೇಶದಷ್ಟೇ ಸಿಂಧುತ್ವ ಮತ್ತು ಜಾರಿ ಬಲವನ್ನು ಹೊಂದುತ್ತದೆ. ಎಷ್ಟು ಹೇಳಿಕೆಗಳು ಸರಿಯಾಗಿ ಅಂದರೆ 2 ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಇಲ್ಲಿ ನಿಮಗೊಂದು ಕ್ವಶನ್ ಹಾಕ್ತೀನಿ. ಏನಪ್ಪ ಅಂದರೆ, ಅಂತಾರಾಜ್ಯ ಜಲ ವಿವಾದಗಳಿಗೆ ಸಂಬಂಧಿಸಿದ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಪರಿಹರಿಸಬಹುದು ಅಂತಿದೆ. ನೀವು ಅದನ್ನು ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತೇಳಿ. ರಾಷ್ಟ್ರೀಯ ಭದ್ರತಾ ಕಾಯ್ದೆ ಮತ್ತು ಮುನ್ನೆಚ್ಚರಿಕೆ ಬಂಧನಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳು. ರಾಷ್ಟ್ರೀಯ ಭದ್ರತಾ ಕಾಯ್ದೆ ಮತ್ತು ಮುನ್ನೆಚ್ಚರಿಕೆ ಬಂಧನಕ್ಕೆ ಸಂಬಂಧಿಸಿದ ಹೇಳಿಕೆಗಳು ಯಾವುವಂದರೆ, ಸಂವಿಧಾನದ 22ನೇ ವಿಧಿ ಬಂಧನದಿಂದ ರಕ್ಷಣೆ ನೀಡುತ್ತೆಯಾದರೂ ನಿಯಮಿತ ಷರತ್ತುಗಳಡಿ ಮುನ್ನೆಚ್ಚರಿಕೆ ಬಂಧನ ಕಾನೂನುಗಳಿಗೆ ಅವಕಾಶ ನೀಡಿದೆ. ಇಷ್ಟೇ ನೋಡಿ, ಇಷ್ಟು ಕೇಳ್ಬಿಡ್ತೇನೆ, ನಮಗೆ ಗೊತ್ತಾಗೋದೇ ಇಲ್ಲ, ಕನ್ಫ್ಯೂಸು. ಇದು ಸಂವಿಧಾನ ಪೊಲಿಟಿಕಲ್ ಸಂಬಂಧಪಟ್ಟಂತೆ ಬುಕ್ಕಲ್ಲೇ ಇರುತ್ತೆ ನೋಡಿ. ಗಂಗಾಧರ್ ಬುಕ್ ಸರ್ನ ಒಂದು ಸಲ ಓದಿ ನೋಡಿ. ಇಲ್ಲಿ ಏನು ಕೊಟ್ಬಿಟ್ಟ ಕ್ವಶನ್ ಹಿಂಗೆ ಕೇಳ್ಬಿಡೋದು, ಮುನ್ನೆಚ್ಚರಿಕೆ ಬಂಧನದ ಕಾನೂನುಗಳಿಗೆ ಸಂವಿಧಾನದ ಯಾವ ವಿಧಿ ಹಿಡಿದು ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಸಂವಿಧಾನದ 22ನೇ ವಿಧಿ. ಇಂಥ ಕ್ವಶನ್ ಕೇಳ್ಬಿಟ್ರೆ ಕನ್ಫ್ಯೂಸು, ನಮಗೆ ಗೊತ್ತೇ ಆಗೋದಲ್ಲ ಆನ್ಸರು, ಹಂಗಾಗ್ಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ಇನ್ನೊಂದು ಆಪ್ಷನ್ ಕೊಟ್ಟರೆ ಇದು ತಪ್ಪು ಹೇಳಿಕೆ ಆದರೂ NSA ಅಡಿಯಲ್ಲಿ ಬಂಧಿತ ವ್ಯಕ್ತಿಯನ್ನು ಯಾವುದೇ ಸಲಹಾ ಮಂಡಳಿಯ ಪರಿಶೀಲನೆ ಇಲ್ಲದೆ ಗರಿಷ್ಠ 3 ವರ್ಷಗಳ ಕಾಲ ಬಂಧನದಲ್ಲಿ ಇಡಬಹುದು, ಸಾಧ್ಯನೇ ಇಲ್ಲ. ಸಂವಿಧಾನದ ಪ್ರಕಾರ ಬಂಧನದ ನಂತರ 3 ತಿಂಗಳೊಳಗಾಗಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನೊಳಗೊಂಡ ಸಲಹಾ ಮಂಡಳಿಯ ಅನುಮೋದನೆ ಅಗತ್ಯವಿದೆ. ಓಕೆನಾ. ಸಂವಿಧಾನದ ಪ್ರಕಾರ ಬಂಧನದ ನಂತರ 3 ತಿಂಗಳೊಳಗೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನೊಳಗೊಂಡಂತೆ ಸಲಹಾ ಮಂಡಳಿ ಅನುಮೋದನೆ ಅಗತ್ಯ ಇರುತ್ತೆ. ಇಲ್ಲಿ ಆನ್ಸರ್ ಬಂದು ಒಂದು ಹೇಳಿಕೆ ಮಾತ್ರ ಕರೆಕ್ಟು. ಯಾವುದಂದರೆ ಮುನ್ನೆಚ್ಚರಿಕೆ ಬಂಧನ ಕಾನೂನು ಯಾವ ಸಂವಿಧಾನ ಯಾವ ವಿಧಿ ಬೀಳುತ್ತೆ ಅಂದರೆ 22ನೇ ವಿಧಿ, ಸಂವಿಧಾನದ 22ನೇ ವಿಧಿ. ನೀಟ್ ಮತ್ತು UG ಪರೀಕ್ಷೆಯ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ಬದಲಾಯಿಸುವ ಪ್ರಸ್ತಾಪ ಮತ್ತು NTA ಕುರಿತು. ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯು ಭೌತಿಕ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎನ್ಕ್ರಿಪ್ಟೆಡ್ ಡಿಜಿಟಲ್ ವಿಧಾನವನ್ನು ಬಳಸಲಾಗುತ್ತದೆ. ಇದು ಕರೆಕ್ಟ್ ಆನ್ಸರ್. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸಂಸತ್ತಿನ ವಿಶೇಷ ಶಾಸನದ ಮೂಲಕ ಸ್ಥಾಪಿತವಾದ ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು NTA ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು ಸೊಸೈಟೀಸ್ ನೋಂದಣಿ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಲಾಗಿದೆ. ಇದು ಶಾಸನಬದ್ಧ ಸಂಸ್ಥೆ ಅಲ್ಲ, ನೋಂದಾಯಿತ ಸಂಸ್ಥೆ ಅಷ್ಟೇ. ಇದು ನೋಂದಾಯಿತ ಸಂಸ್ಥೆಯಾಗಿದೆ. ಹಾಗಾಗಿ ಹೇಳಿಕೆ 1 ಕರೆಕ್ಟು, ಹೇಳಿಕೆ 2 ತಪ್ಪು. ಹೇಳಿಕೆ 2 ತಪ್ಪಾಗಿದೆ ನೀಟ್ನ ಸಂಸ್ಥೆ ಬಗ್ಗೆ. ಯಾಕೆಂದರೆ ಇತ್ತೀಚೆಗೆ ಗೊತ್ತಲ್ಲ ನಿಮಗೆ, ದೊಡ್ಡ ಹೋರಾಟನೇ ಆಯಿತು. ಕಾಕ್ರೋಚ್ ಪಕ್ಷ ಅವರು ಇವರು ಸೇರ್ಕೊಂಡು ನೀಟ್ ಬಗ್ಗೆ ದೊಡ್ಡ ಗಲಾಟೆನೇ ಮಾಡಿದ್ರು ಜಂತರ್ ಮಂತರಲ್ಲಿ. ಕೊನೆಗೆ ಅದನ್ನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡೋ ಥರನೂ ಮಾಡಿದ್ರು.
ಓಕೆ, ಏನೇ ಇಲ್ಲ, ನಮಗೆ ಬೇಕಿಲ್ಲ, ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಹಂಗಾಗಿ ಮಾಹಿತಿ ತಂತ್ರಜ್ಞಾನ ನಿಯಮಗಳ ಮತ್ತು ಆನ್ಲೈನ್ ವಿಷಯ ತಡೆಯುವಿಕೆ ಕುರಿತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಮೊನ್ನೆ PC ಎಕ್ಸಾಮ್ ಆಯ್ತಲ್ಲ ನೋಡಿ, ಸಬ್ಜೆಕ್ಟ್ ರಿಲೇಟೆಡೇ, ಆದರೆ ಸಬ್ಜೆಕ್ಟ್ ಕ್ವಶನ್ಗಳಲ್ಲ, ಬರೇ ಪೇಪರಲ್ಲಿ ಬಂದಿರೋ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ನ ಆಯ್ಕೆ ಮಾಡಿ ಹಾಕ್ತಾರೆ ಕೀನವರು. ಓಕೆನಾ, ಆ ಪೇಪರ್ನ ನೋಡಿ 545 PSI ಇಂದ ಹಿಡ್ಕೊಳ್ಳಿ ಅಂತ 160 175 PSI ಹೋಗಿ 110 120 ಬಂತು, 402 ಇನ್ನೂ ಅದಕ್ಕಿಂತ ಕಡಿಮೆ ಆಯಿತು. ಈಗ PC ನೋಡಿ 40 50 ತೆಗ್ದಿರೋ ಹೊರತು ಅದ್ರ ಮೇಲೆ ಹತ್ತ ಕಷ್ಟ. ಅದ್ರ ಮೇಲೆ ಇರೋ ಟ್ಯಾಲೆಂಟ್ ಪ್ರತಿಭಾವಂತ 60 70 ತೆಗ್ದಿರೋ ಬೆರಳಿ ಎಣಿಕೆ ಅಷ್ಟೇ, ಎಲ್ಲರೂ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಕಾಮನಾಗಿ ಎಲ್ಲರೂ ಕೂಡ 30 25 40 ಅಷ್ಟರೊಳಗಡೆ ಇದ್ದಾರೆ. ನೋಡೋಣ ಆನ್ಸರನ್ನು. IT ನಿಯಮಗಳು 2021 ಪ್ರಕಾರ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿಗಳು ಸರ್ಕಾರಿ ಆದೇಶ ಮೇರೆಗೆ ಕಾನೂನುಬಾಹಿರ ವಿಷಯಗಳನ್ನು ತೆಗೆದುಹಾಕಲು ಬದ್ಧರಾಗಿರ್ತಾರಂತೆ. ಕರೆಕ್ಟು. IT ಕಾಯ್ದೆ 2000 ಕಲಂ 69A ಸಾರ್ವಭೌಮತ್ವ ಸಾರ್ವಜನಿಕ ಶಾಂತಿ ಹಿತದೃಷ್ಟಿಯಿಂದ ವೆಬ್ಸೈಟ್ ಲಿಂಕ್ಗಳನ್ನು ನಿರ್ಬಂಧಿಸಲು ಕೇಂದ್ರಕ್ಕೆ ಅಧಿಕಾರ ನೀಡುತ್ತೆ. ನೋಡಿ, ಇದು ಮೊನ್ನೆ ಇದು ಯಾವುದಪ್ಪ ಟೆಲಿಗ್ರಾಮ್ ಬ್ಯಾನ್ ಮಾಡಿದ್ರು. ಯಾವ ಅಡಿ ಅಂತ ಕೇಳ್ಬೋದು. 69ನೇ ದೇಶದ ಸಾರ್ವಭೌಮತ್ವ ಮತ್ತು ಸಾರ್ವಜನಿಕ ಶಾಂತಿ ಹಿತದೃಷ್ಟಿಯಿಂದ ವೆಬ್ಸೈಟ್ ಅಥವಾ ಲಿಂಕ್ನನ್ನು ಬಂದ್ ಮಾಡುತ್ತೆ. ಟೆಲಿಗ್ರಾಮ್ನನ್ನು ಈ IT ಕಾಯ್ದೆ ಪ್ರಕಾರ ನಿರ್ಬಂಧಿಸಲಾಗಿತ್ತು, ಅಂದರೆ 69A. ಓಕೆನಾ, 2 ಆನ್ಸರ್ ಕರೆಕ್ಟಾಗಿದೆ. ಅದೇ ರೀತಿಗೆ 8ನೇ ಕ್ವಶನ್ ಬಂದು ಮುಂಗಾರು ಮಳೆ ಮತ್ತು ಇಂಧನ ಬಳಕೆ ನಡುವೆ ಸಂಬಂಧ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ. ಮುಂಗಾರು ಮಳೆ ಮತ್ತು ಇಂಧನ ಬಳಕೆ ನಡುವಿನ ಸಂಬಂಧ ಕುರಿತು ಹೇಳಿಕೆಯನ್ನು ನಡೆಸಿ. ಅಂದರೆ ಇಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾದಾಗ ನೀರಾವರಿ ಪಂಪ್ಸೆಟ್ ಮತ್ತು ಟ್ರ್ಯಾಕ್ಟರ್ಗಳ ಬಳಕೆ ಹೆಚ್ಚುವುದರಿಂದ ಗ್ರಾಮೀಣ ಪ್ರದೇಶದ ಡೀಸೆಲ್ ಬೇಡಿಕೆ ಹೆಚ್ಚಾಗುತ್ತೆ. ಕರೆಕ್ಟು. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರಸ್ತುತ ಸರಕು ಸೇವೆಯ 28 ಗರಿಷ್ಠ ವ್ಯಾಪ್ತಿಗೆ ಬರಲಾಗಿದೆ. ಅಲ್ಲ, ಅದೆಷ್ಟು ಪರ್ಸೆಂಟೇಜಪ್ಪ ಅಂದರೆ ಅದು ವ್ಯಾಟ್ ಮತ್ತು ಕೇಂದ್ರ ಸರ್ಕಾರ ಸುಂಕ ವಿಧಿಸಲಾಗುತ್ತದೆ. ಅಂದರೆ ಕ್ರೂಡ್ ಆಯಿಲ್, ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪನ್ನಗಳು GST ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ಅಂತ ನೋಡಿ. ಅವು ಯಾವ ಇದ್ರ ಬರ್ತವೆ ಅಂದರೆ ವ್ಯಾಟ್, ಕೇಂದ್ರ ಅಬಕಾರಿ ಸುಂಕದ ಅಡಿಯಲ್ಲಿ ಈ ಒಂದು ಪೆಟ್ರೋಲ್ ಉತ್ಪನ್ನಗಳು ಬರ್ತಾವಂತೆ. ಹಂಗಾಗಿ ಹೇಳಿಕೆ 1 ಕರೆಕ್ಟಾಗಿದೆ. ಇದು ಯಾವುದಡಿ ಬರುತ್ತೆ ಅಂದರೆ ವ್ಯಾಟ್ ಅಡಿ ಒಂದು ತೆರಿಗೆಯನ್ನು ವಿಧಿಸಲಾಗುತ್ತದೆ. 9ನೇ ಕ್ವಶನ್ ಏನಪ್ಪ ಅಂದರೆ ಕೆಂಪು ಸಮುದ್ರದಲ್ಲಿ ವ್ಯಾಪಾರಿ ಹಡಗುಗಳ ಮೇಲಿನ ದಾಳಿ ಮತ್ತು ಜಲ ಸಂಬಂಧಗಳಿಗೆ ಸಂಬಂಧಿತ ಕುರಿತಂತೆ ಹೇಳಿಕೆ. ಬಾಬಾ ಎಲ್ ಮಂಡೆಮ್ ಜಲಸಂಧಿಯು ಕೆಂಪು ಸಮುದ್ರವನ್ನು ಅರಬ್ಬಿ ಸಮುದ್ರದ ಎಡನ್ ಕೊಲ್ಲಿಯಲ್ಲಿ ಜೋಡಿಸುತ್ತದೆ ಎಂದು ಎಲ್ಲಿ ಅಂದರೆ ಬಾಬನ್ ಎಲ್ ಮಂಡೆಡ್. ಇದು ಕ್ವಶನ್ ಆಗಿದೆ, PSI 2 ಸತಿನೂ ಆಗಿದೆ. ಬಾಬ್ ಎಲ್ ಮಂಡೆಮ್ ಜಲಸಂಧಿ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರ ನಡುವೆ ಎಡನ್ ಕೊಲ್ಲಿ ಮಧ್ಯೆ ಏನು ಮಾಡುತ್ತೆ ಅಂದರೆ ಜೋಡಣೆ ಮಾಡುತ್ತೆ. ಅಂತಾರಾಷ್ಟ್ರೀಯ ಸಾಗರ ಸಂಸ್ಥೆಯು ಅಂತಾರಾಷ್ಟ್ರೀಯ ಹಡಗು ರಕ್ಷಣೆ, ನೌಕಾಯಾನ ಭದ್ರತೆಯನ್ನು ನಿಯಂತ್ರಿಸುವ ವಿಶ್ವಸಂಸ್ಥೆಯು ಪ್ರಮುಖ ಸಂಸ್ಥೆಯಾಗಿದೆ ಅಂತ. 2 ಕರೆಕ್ಟ್. 2, 1 ಮತ್ತು 2 ಹೇಳೋಕ್ಕೂ ಕರೆಕ್ಟಾಗಿದ್ದಾವೆ. ಅಂತಾರಾಷ್ಟ್ರೀಯ ಸಾಗರ ಸಂಸ್ಥೆಯು ಅಂತಾರಾಷ್ಟ್ರೀಯ ಹಡಗು ರಕ್ಷಣೆ ಮತ್ತು ನೌಕಾಯಾನ ಭದ್ರತೆ ನಿಯಂತ್ರಿಸುವ ವಿಶ್ವಸಂಸ್ಥೆಯು ಪ್ರಮುಖ ಸಂಸ್ಥೆಯಾಗಿದೆ ಅಂತೆ. ಓಕೆನಾ. ಅದೇ ರೀತಿ 10ನೇ ಕ್ವಶನ್ ಬಂದು ನಶಾಮುಕ್ತ ಭಾರತ ಅಭಿಯಾನ ರಾಜ್ಯ ನಿರ್ದೇಶಗಳಿಗೆ ಸಂಬಂಧಿಸಿ ಹೇಳಿಕೆಗಳನ್ನು ಪರಿಗಣಿಸಿ. ನಶಾಮುಕ್ತ ಭಾರತ ಅಭಿಯಾನ ಮತ್ತು ರಾಜ್ಯ ನೀತಿಯ ನಿರ್ದೇಶಗಳಿಗೆ ಹೇಳಿಕೆಗಳನ್ನು ಪರಿಗಣಿಸಿ. ನಶಾಮುಕ್ತ ಭಾರತ ಅಭಿಯಾನವನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜಾರಿಗೊಳಿಸಿದೆ. ನೋಡಿ, ಕೇಂದ್ರ ಸಾಮಾಜಿಕ ನ್ಯಾಯ ನಶಾಮುಕ್ತ ಭಾರತ ಅಭಿಯಾನ ಯಾವ ಒಂದು ಸಚಿವಾಲಯ ಪ್ರಾರಂಭಿಸಿದರೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಸಬಲೀಕರಣ ಸಚಿವಾಲಯ. ಸಂವಿಧಾನದ ವಿಧಿ 47ರ ಪ್ರಕಾರ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವ ಮದ್ಯ ಹಾಗೂ ಮಾದಕ ದ್ರವ್ಯಗಳ ನಿಷೇಧಕ್ಕೆ ಯತ್ನಿಸುವುದು ರಾಜ್ಯದ ಕರ್ತವ್ಯವಾಗಿದೆ. 2 ಆನ್ಸರು ಕೂಡ ಕರೆಕ್ಟಾಗಿವೆ. ನಶಾಮುಕ್ತ ಭಾರತ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ನಶಾಮುಕ್ತ ಭಾರತ ಅಭಿಯಾನ ಕೇಂದ್ರ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯದಲ್ಲಿ ಬರುತ್ತೆ. ಇದು 47ರ ವಿಧಿ ಸಾರ್ವಜನಿಕ ಆರೋಗ್ಯ ಸುಧಾರಿಸುವುದು ಮತ್ತು ಮದ್ಯ ಹಾಗೂ ಮಾದಕ ದ್ರವ್ಯಗಳ ನಿಷೇಧಕ್ಕೆ ಯತ್ನಿಸುವುದಾಗಿರ್ತದೆ. ಓಕೆನಾ. ಇಷ್ಟು ಇವತ್ತಿನ ಪ್ರಜಾವಾಣಿ ಮತ್ತು ದ ಹಿಂದೂ ಪೇಪರಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿ. ಈ ಒಂದು ಕ್ಲಾಸ್ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಜಾಬ್ ತಗೊಳ್ಳಿ, ನಾವು ಜಾಬ್ ತಗೊಳ್ಳೋಣ.